ಈ ಲವ್ ಮಾಕ್ಟೇಲ್ 3ನಲ್ಲಿ ಗಮನ ಸೆಳೆಯುವಂಥ ಮತ್ತೊಂದು ಪಾತ್ರ ಅದು ನ್ಯಾಯಾಧೀಶರ ಪಾತ್ರ. ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂನ ಅವರು ತೆಗೆದುಕೊಂಡು ತೀರ್ಪು ಕೊಡೋ ಪಾತ್ರ. ಸಿನಿಮಾ ಇವತ್ತೇ ಕೂತು ನೋಡಿ ಆಚೆ ಬಂದಿದ್ದಾರೆ. ಪ್ರಸಿದ್ಧ ರಂಗಕರ್ಮಿ, ಬರಹಗಾರ, ನಿರ್ದೇಶಕ ಮತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತ ಪಾತ್ರ ಒನ್ ಅಂಡ್ ಓನ್ಲಿ ಮಿಸ್ಟರ್ ಗಿರೀಶ್. ಹರೀಶ್ ಅವ್ರ ಫ್ರೆಂಡ್ ಅಂತ ಯಾವತ್ತೂ ಹೇಳಲ್ಲ ನಮ್ಗೆ, ನನ್ನ ಉಳಿದದೆಲ್ಲ ಹೇಳ್ತಾರೆ. ನನ್ನ ಸರಿಸುಮಾರು 20 ವರ್ಷಕ್ಕೂ ಮೇಲ್ಪಟ್ಟ ಗೆಳೆಯರು. ಆಲ್ ಇಂಡಿಯಾ ರೇಡಿಯೋದಿಂದ ಫಾಲೋ ಮಾಡಿದೀವಿ ನಾವು. ಹೌದು, ಕರೆಕ್ಟ್. ಗೋ ಹೆಡ್ ಬ್ರದರ್ ಪ್ಲೀಸ್. ಹೇಗೆ ಅನಿಸ್ತು? ಖುಷಿ ಆಯ್ತು. ಅಂದ್ರೆ ಎಷ್ಟೋ ಸಲ ಏನಾಗತ್ತೆ, ನಾವೇ ಆಕ್ಟ್ ಮಾಡ್ರು ಓಡೋಗ್ಬಿಡ್ತೀವಿ, ಸಿಗಲ್ಲ ನಿಮ್ಮ ಮೈಕಿಗೆ. ನೀವೇ ಗಮನಿಸಿರ್ಬೋದು. ಕರೆಕ್ಟ್. ಇವತ್ತು ನಿಂತು ಎಲ್ಲ ಕಡೆ ಹೇಳಿ ಮತ್ತೆ ಇದು ಮಾಡ್ಬೇಕಂತ ಹೇಳಿದ್ರೆ, ಅಂದ್ರೆ ನಾವು ಅಭಿನಯಿಸಿದೀವಿ ಅಂತಲ್ಲ, ಒಬ್ಬ ಪ್ರೇಕ್ಷಕನಾಗಿ ನಿಮ್ಗೆ ಸಿನಿಮಾದಿಂದ ಹೊರಗೆ ಬಂದ ಮೇಲೆ ನಿಮಗೆ ಯಾವುದೇ ಸಿನಿಮಾ ಅಳಿಸ್ಬೇಕು, ನಗಿಸ್ಬೇಕು, ಒಂಥರದ ಒಂದು ಅನುಭೂತಿ ಕೊಡಬೇಕು. ಈ ಸಿನಿಮಾ ಮುಗಿದ್ಮೇಲೆ ಏನು ಅನ್ಸತ್ತೆ ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ತಂದೆ ಆಗಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಹೇಳಿ. ಇಡೀ ಇವತ್ತು ಸಮಾಜ, ಯುದ್ಧ, ರಾಜಕೀಯ ಎಲ್ಲದೂ ನೋಡ್ತಾ ಇದ್ರ ನಡುವೆ ಒಳ್ಳೆ ಮನುಷ್ಯ ಆಗಬೇಕು ಅನ್ನೋದನ್ನು ಯಾರು ಹೇಳ್ತಿದ್ದಾರೆ? ಕರೆಕ್ಟ್. ಬಟ್ ಲವ್ ಮಾಕ್ಟೇಲ್ 3 ಹೇಳ್ತಾ ಇದೆ. ಸೊ ಅದೊಂದು, ಬಟ್ ಇದನ್ನು ನಗಿಸ್ತಾ ಹಾಂ, ಹತ್ತತ್ರ ನಮ್ಮನ್ನೆಲ್ಲರೂ ಒಂದು ಮಗುವಿನ ಮೂಲಕ ಮಗುವನ್ನಾಗಿಸ್ತಾ ಕರೆಕ್ಟ್ ಹೇಳೋದಿದೆಯಲ್ಲ, ಅದು ತುಂಬ ಒಂದು ಚಂದದ ಸಿನಿಮಾ ಮಾಡಿದ್ದಾರೆ. ಹಿ ಎಸ್ ಸರ್ಪ್ರೈಸ್ ಮೀ ಆ್ಯಕ್ಚುಲಿ. ಕೃಷ್ಣ ಅವರು ಎಸ್ ಸರ್ಪ್ರೈಸ್ ಮೀ ಬಿಕಾಸ್ ತುಂಬ ಒಂದು, ನಾನು ಅಲ್ಲೇ ಒಂದು ಪದ ಬಳಸ್ತೆ, ತುಂಬ ಮಾಗಿದ ಹಿಡಿತ ಇರುವಂತಹ ನಿರ್ದೇಶಕರಾಗಿ ರೂಪುಗೊಂಡಿದ್ದಾರೆ. ಐ ಥಿಂಕ್ ಹಿ ಶುಡ್ ಎಕ್ಸ್ಪ್ಲೋರ್ ಮೋರ್ ಆಪ್ಷನ್ಸ್. ಬಟ್ ರೈಟ್ ನೌ ಇಟ್ಸ್ ಆಡಿಯನ್ಸ್, ಪ್ರೇಕ್ಷಕರು ಬಂದ್ಕೊಂಡು ಬೇರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡದೆ ಓ ಟಿ ಟಿಗೆ ಬರ್ತೀವಿ, ಬೇರೆ ಭಾಷೆದು ನೋಡ್ತೀವಿ ಅಂಥೇಳಿ ಬನ್ನಿ. ಬೇರೆ ಭಾಷೆನ ನಾನು ಏನದು ಕನ್ನಡದ ಪ್ರೈಡಿಂದ ಹೇಳ್ತಾ ಇಲ್ಲ, ಒಂದು ಒಳ್ಳೆಯ ಸಿನಿಮಾದ ಚಂದದ ಒಂದು ಅನುಭವದ ಪಡೆದ ನಂತರ ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ. ಲವ್ ಮಾಕ್ಟೇಲ್ 3 ನಿಜಕ್ಕೂ ತುಂಬ ಇಮೋಷನ್ಸ್ಗಳ ಮಾಕ್ಟೇಲ್ ಇದೆ. ಆ್ಯಂಡ್ ಬಟ್ ಅದರ ಹೊರಗಡೆ ಬಂದಮೇಲೆ ನಮ್ಮಲ್ಲಿ ಉಳಿಯೋದು ಪ್ರೀತಿ, ಮನುಷ್ಯ ಪ್ರೀತಿ, ಸಂಬಂಧಗಳ ನಡುವೆ ಪ್ರೀತಿ, ಮತ್ತು ಒಳ್ಳೆ ಮನುಷ್ಯನಾಗಬೇಕು ಅನ್ನೋ ಪ್ರೀತಿ.